ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ. ನ ಕರ್ಮಫಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಗಳನ್ನಾಗಲಿ ಕರ್ತೃತ್ವ ಭಾವವನ್ನಾಗಲಿ ಮತ್ತು ಫಲಾಪೇಕ್ಷೆಯನ್ನಾಗಲಿ ಪರಮಾತ್ಮನು ಸೃಷ್ಟಿಸುವುದಿಲ್ಲ. ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸಗಳನ್ನು ಮಾಡುವುದು. ಭಗವಂತ ಎಂದಾಗ ಅವ್ಯಕ್ತ ಶಕ್ತಿ. ಈ ಶಕ್ತಿ ಯಾವುದರ ಜೊತೆಗೆ ಸಂಯೋಜನೆ ಹೊಂದುವುದೋ ಆ ಸಂಯೋಜನೆ ಹೊಂದಿದ ಜೀವಿಯ ಅಥವಾ ವಸ್ತುವಿನ ಗುಣಕ್ಕೆ ತಕ್ಕಂತೆ ವರ್ತಿಸುತ್ತದೆ. ಅಂದರೆ ಅವ್ಯಕ್ತ ಶಕ್ತಿಯ ಪಾತ್ರವೇನಿದ್ದರೂ ಒಂದು ಜೀವಿಯನ್ನು ಜೀವಂತ ಅಥವಾ ಈ ಪರಿಸರವನ್ನು ಎದುರಿಸುವಂತಹ ಶಕ್ತಿ ಕೊಡುವುದಾಗಿದೆ ಹೊರತು ಶಕ್ತಿ ತಾನಾಗಿ ಯಾವುದನ್ನು ಸೃಷ್ಟಿಸುವುದಿಲ್ಲ. ಬೀಜ ಕೆಡದಂತೆ ಕಾಪಾಡಲು ಬೇಕಾಗುವ ಶಕ್ತಿ ಬೀಜದಲ್ಲಿದ್ದರೆ ಪರಿಸರದ ಪ್ರಕೃತಿಗನುಗುಣವಾಗಿ ಬೀಜ ಮೊಳಕೆಯೊಡೆದು ಗಿಡವಾಗಿ ಫಲ ಕೊಡುತ್ತದೆ. ಶಕ್ತಿ ಬೀಜಕ್ಕೆ ಆಧಾರವಾಗಿ ಪ್ರಕೃತಿಯನ್ನು ಎದುರಿಸುವ ಸಾಮರ್ಥ್ಯ ಕೊಟ್ಟು ಪರಿಸರದಲ್ಲಿ ಮೊಳಕೆಯೊಡೆಯಲು ಬೇಕಾಗುವ ಪ್ರಕೃತಿ ನಿರ್ಮಾಣವಾದಾಗ, ಅಂದರೆ ಬೀಜ ಮೊಳಕೆ ಒಡೆಯಲು ಬೇಕಾಗುವ ತೇವಾಂಶ ಉಷ್ಣಾಂಶ ಒದಗಿ ಬಂದಾಗ ತಾನಾಗಿಯೇ ಗಿಡವಾಗುತ್ತದೆ. ಸಕಲವನ್ನು ಆವರಿಸಿರುವ ಶಕ್ತಿ ಇಲ್ಲಿ ತಾನಾಗಿಯೇ ಏನನ್ನೂ ಮಾಡುವುದಿಲ್ಲ. ಬದಲಾಗಿ ಪರಿಸರದ ಒತ್ತಡ ಅಥವಾ ಪ್ರಭಾವದ ಕಾರಣದಿಂದ ಕರ್ಮಗಳು ನಡೆಯುತ್ತವೆ. ಬೀಜ ಮರವಾಗಿ ಇಂತಹ ಕೆಲಸ ಮಾಡಬೇಕೆನ್ನುವ ಕರ್ಮಗಳನ್ನಾಗಲಿ ಅಥವಾ ನಿನ್ನಿಂದ ಈ ಕೆಲಸ ಹೀಗೆ ಆಗಬೇಕೆನ್ನುವ ಕರ್ತೃತ್ವ ಭಾವವನ್ನಾಗಲಿ ಅಥವಾ ಮರವಾದ ನಂತರ ಭೂಮಿಯಲ್ಲಿ ಇರುವವರನ್ನೆಲ್ಲ ತನ್ನ ಕೆಲಸದ ಮೂಲಕ, ಅಂದರೆ ಉತ್ತಮ ಫಸಲು ನೀಡುವುದರ ಮೂಲಕವೋ ಅಥವಾ ನೆರಳು ನೀಡಿ ಪ್ರಪಂಚದಲ್ಲಿ ತಾನು ಪ್ರಖ್ಯಾತನಾಗಬೇಕೆನ್ನುವ ಫಲಾಪೇಕ್ಷೆ ಭಾವವನ್ನಾಗಲಿ ಭಗವಂತ ಸೃಷ್ಟಿಸುವುದಿಲ್ಲ. ಪ್ರತಿ ಬೀಜವೂ ತನ್ನದೇ ಆದ ಗುಣ ಹೊಂದಿರುವ ಕಾರಣ ಬೀಜದ ಗುಣ ಸ್ವಭಾವಗಳಿಂದ ಪರಿಸರದ ಪ್ರಕೃತಿಗನುಗುಣವಾಗಿ ಕರ್ಮ ನಡೆಯುತ್ತದೆ. ಹರಿ ಓಂ.